ಲಕ್ಷ್ಮಕ್ಕ ಲಕ್ಷ್ಮಕ್ಕ ಯಾರ ಗಂಡಸ್ರು ಕರೆದಂಗೆ ಆಯ್ತಾ ಅದೇ ಧ್ವನಿ ನೋಡಿದ್ರೆ ಮಹೇಶನ್ ಧ್ವನಿ ಕೇಳ್ದಂಗೆ ಆಯ್ತಾ ಅದೇ ಇವ್ರನ್ನ ಹುಡ್ಕೊ ಬಂದೇನು ಅವ್ರು ಎಲ್ಲಿ ಮನೇಲಿ ಇರ್ತಾರೆ ಇಷ್ಟೊತ್ತಿಗೆ. ಲಕ್ಷ್ಮಕ್ಕ ಅದೀರಾ? ಹಾ ಬಂದೆ. ಓ ಮಹೇಶ, ನಾ ಅದೇ ಜ್ಞಾನ ಮಾಡ್ದೆ ಕಣ. ಧ್ವನಿ ಕೇಂದ್ರ ಮಹೇಶನ್ ಧ್ವನಿ ಕೇಳ್ದಂಗೆ ಆಯ್ತಾ ಅದೇ ಅಂತ ಬಾರ ಅಲ್ಲೇ ನಿಂತಿಯಲ್ಲ, ಒಳಗ್ ಬಾರ ಮಹೇಶ. ಇಲ್ರಿ ಲಕ್ಷ್ಮಕ್ಕ, ಮತ್ತು ಒಳಗೊಂದೆ ಅಂತ ಬರೋದಾ? ನಾನು ನೆನ್ನೆನೂ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಂದೆ, ನೀವಿರ್ಲಲ್ಲ. ಅದೇ ಅಂದ್ರು ವಾಸಣ್ಣ ಲಕ್ಷ್ಮಿ ಇಲ್ಲ ಅಂತ ಸಿಟ್ಟೆ ಆಯ್ತಿದ್ರು. ಹಾ, ನಮ್ಮ ಮನೇಲಿ ಇವ್ರ ಸ್ವಭಾವ ಗೊತ್ತಲ್ಲ, ನಾನೇನು ಹೊಸೂಟಿ ನಿಂಗೆ ಹೇಳೋದು ಬೇಡ. ನಿನ್ನೆ ನನ್ನ ತಂಗಿ ಮನೆಯಲ್ಲಿ ಅದೇ ಇಲ್ಲಿ ಮನೆ ಕಟ್ಸ್ತಾ ಇದ್ದಾರ ಊರಲ್ಲೇ, ಅಲ್ಲೇ ಇದು ಕಣ ಎಂತ ಹೇಳ RCC ಹಾಕತ್ ಕಣ. ಹಂಗಾಗಿ ಮತ್ತೆಲ್ಲ ಫೋನ್ ಮಾಡಿ ಕರೆದಿತ್ತ, ಹಂಗಾಗಿ ಹೋಗಿದ್ದು. ಹ್ಞೂ ಅದೇ ಹೇಳಿದ್ರು ವಾಸಣ್ಣ, ಶನಿವಾರನೇ ಹೋಗಿದ್ರಂತಲ್ಲ. ಹೂನಾ, ನಾವು ತಂಗಿಗೆ ಎಂತ ಸಹಾಯನೂ ಮಾಡಲಿ, ಎಲ್ಲ ಅವ್ರ ಅಕ್ಕ ಭಾವನೆ ಸುಮಾರು ಮಾಡ್ತಾ ಇದ್ದಾರ. ಮತ್ತೆ ಕರ್ತಾಳು ಹೋಗಿದ್ರೆ ಅಂತ ಆಗ್ತದೆ ಅಂತ ನಾ ಬೆಳಿಗ್ಗೆನೆ ಹೋಗೋಣ ಅನ್ಕೊಂಡೆ. ಅಕ್ಕಿದ್ದಳು ಫೋನ್ ಮಾಡ್ಕೊಂಡು ಅಲ್ಲಿಂದ ಬೆಳಿಗ್ಗೆ ನೀ ಬಸ್ಸಲ್ಲಿ ಬರೋದು ತಡ ಆಗ್ತದೆ ನಮ್ಮ ರೀತಿ. ಅದು ಮತ್ತು ನನ್ನ ತಂಗಿ ಮನೆ ಒಂಚು ಒಳಗೆ ಹೋಗ್ಬೇಕು, ಅಲ್ಲಿಂದ ಮತ್ತೆ ಆಟ ಗೀಟ ಎಲ್ಲ ಹಿಡ್ಕೊ ಹೋಗ್ಬೇಕು. ನಮ್ಮ ಅಕ್ಕರ ಮನೆಯವ್ರು ಮೇನ್ ರೋಡೆ, ಈ ಬಸ್ಸಲ್ಲಿ ಹೋದರೆ ಆರಾಮಾಗಿ ಹೋಗ್ಬಿಡ್ಬೋದು ಒಂದು 15-20 ನಿಮಿಷಕ್ಕೆ. ತಂಗಿ ಮನೆಗೆ ಹಂಗಲ್ಲ, ಅಲ್ಲಿ ಮತ್ತೆ ಆಟೋ ಹಿಡ್ಕೊ ಹೋಗ್ಬೇಕು. ಆಟೋ ಹೊತ್ತಿಗೆ ಸಿಗಲ್ಲ, ಬಸ್ಸು ಗೊತ್ತಲ್ಲ. ಹಾಗಾಗಿ ಅಕ್ಕ ಹೇಳ್ತಾ ಶನಿವಾರನೇ ಬಾ ನಮ್ಮನೆ ಕತ್ಲಿಗೆ ಉಳ್ಕೊಂಡು ಬೆಳಿಗ್ಗೆ ಇಬ್ಬರು ಒಟ್ಟಾಗಿ ಹೋಗೋಣ ಇಲ್ಲಿಂದ ಅಂತ. ಅಲ್ಲೇ ಪ್ರಸಾದ್ನ ತಗೋಗ್ಬಿಡ್ತೀನಿ ಅಂತ ಅಂದಿದ್ನಂತೆ. ಹಾಗಾಗಿ ಶನಿವಾರನೇ ಕತ್ಲಿಗೆ ಎಲ್ಲ ಸಾರು ಪಲ್ಯ ಅಡುಗೆ ಅನ್ನ ಸಮೇತ ಮಾಡಿಟ್ಟು ಹೋಗಿದ್ದೆ ಕಣ ಮಹೇಶ. ನಿನ್ನ ವಾಸನ್ ಗೊತ್ತಲ್ಲ, ಯೋದೇ ಏನು ಸಿಟ್ಟಾಯ್ತಿದ್ರಿ. ನಿನ್ನೆ ಕತ್ಲಿಗೆ ಬಂದೆ, ಏನು ಮುಖ ಕೊಟ್ಟು ಮಾತಾಡ್ತಿರ್ಲಪ್ಪ, ಏನು ಅನ್ಕೊಂಡು ಓಡಾಡ್ತಿದ್ರು. ಮತ್ತು ನಾನು ಸುಮ್ಮನಾದೆ. ಹ್ಞೂ ಹಾಗೆ ಅಲ್ರಿ ಲಕ್ಷ್ಮಕ್ಕ, ನಮ್ಮ ಗಂಡಸ್ರಿಗೆ ಎಂಥ ಒಳಗಡೆದಷ್ಟು ಮಾಡ್ಕೊಂಡು ಏನೋ ಗೊತ್ತಾಗಿರಲ್ಲ. ಹೆಂಗಸ್ರು ಇಲ್ಲ ಅಂದ ತಕ್ಷಣ ಏನೋ ಒಂಥರ ಭಾರಿ ಕೆಲಸ ಬಿದ್ದಂಗೆ ಆಗ್ತದೆ. ಅಲ್ಲಿ ಬಿಡಿ, ನಿಮ್ಮ ಮನೇಲಿ ಅಂತ ಅಲ್ಲ, ನಾನು ಭವ್ಯ ಎಲ್ಲರ ಮನೆಗೆ ಹೋದ್ರೆ ನಾ ಮಾಡೋದು ಅದೇ ಹಣೆ ಬರ. ಈಗ ವಾಸಣ್ಣ ಏನು ತೋಟಕ್ಕೆ ಹೋದ್ರೇನೋ ಅಲ್ಲ, ನಾನು ನೋಡಿದೆ ಅಲ್ಲಿ. ಹಾಂ, ತೋಟಕ್ಕೆ ಹೋಗ್ಯಾರೆ. ಪುಟಕ್ಕೆ ಎತ್ಲಾಗ ಹೋತ ದೊಡ್ಡಮ್ಮ ಎಂತ ಮಾಡ್ತಾ ಇದೆ? ಪುಟ್ಟಕ್ಕ ಕಾಲೇಜಿಗೆ ಹೋಗ್ಯದೆ. ಅತ್ತಮ್ಮ ಒಳಗಡೆ ಅಲ್ಲಿ ಮಲಗ್ಯಾರೆ. ಈಗೊಂಥರ ಚಳಿ ಅಲ್ಲ, ಬೆಳಿಗ್ಗೆ ಒಂದು ಹೊತ್ತು ಒಂಥರ ಚಳಿ, ಆಮೇಲೆ ಉರಿಸೋಕ್ಕೆ. ಹಾಗಾಗಿ ಅಲ್ಲೇ ಒಲೆ ದಂಡೆ ಮೇಲೆ ಕೂತಿದ್ರು. ಕಾಪಿ ಕೊಟ್ಟಿದ್ನ, ಕಾಪಿ ಕುಡಿಯಿತು, ಚಳಿ ಕಾಯಿಸ್ತಾ ಕೂತಾರ ಅಲ್ಲಿ ಹೊರಗಡೆ. ಅಲ್ಲೇ ಬತ್ಲಂಡೆಗಲ್ಲಿ ಬೆಂಕಿ ಹಾಕಿದ್ನ, ಅಲ್ಲಿ ಕೂತ್ಕೊಂಡಾರ. ಹಾಂ ಹೌದಾ? ಮತ್ತೆ ಭವ್ಯ ಶಾರದಕ್ಕ ಕಿಟ್ಟಾಲೆ ಅಂತ ಮಾಡ್ತಿದ್ರ. ಕಿಟ್ಟ ಅಂತ ಇತ್ಲಕ್ ಬರೋದೇ ಇಲ್ಲಪ್ಪ, ಅದೇನೋ ಏನ. ಮೊದ್ಲಾಗಿದ್ರು ಬತ್ತಿದ್ದ, ಪುಟ್ಟಕ್ಕ ಅನ್ಕೊಂಡಾರು ಬತ್ತಿದ್ದ. ಇಲ್ಲ, ಅವನಿಗೊಂತಾರೆ ಈಗ ಸಾಲಿಗೆ ಹೋಗೋಕ್ಕೆಲ್ಲ ಭಾರಿ ಕಳು ಬರ್ತಾ ಇದ್ದಾನೆ. ಹಾಗಾಗಿ ಅವನವ್ವ ಎಲ್ಲಿಗೋ ಕಳ್ಸಲ್ಲ. ಎಲ್ಲಿಗಾರು ಕಳ್ಸಿದ್ರೆ ಮಾತು ಅಲ್ಲೇ ಇರ್ತೀನಿ ಅಂತ ಮನೆ ಕಡೆ ಬರೋದೇ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಈಗ ಅವನಿಗೆ ಸಾಲಿಗೆ ಕಳ್ಸೋದು ಓದಿಸೋದು ಎಲ್ಲ ಮಾಡಿಸ್ತದ, ಹಂಗಾಗಿ ಕಳ್ಸಲ್ಲ ಅಷ್ಟೇ. ಹಾಂ, ಈ ಹುಡುಗರೇ ಹಂಗಲ್ಲ, ಒಂಚೂರು ತಿಳುವಳಿಕೆ ಬರೋ ತನಕ, ಆಮೇಲೆ ಅವೇ ಹೋಗ್ಬತ್ತವೆ. ಮತ್ತೆ ಎಂತ ಕೆಲಸ ಮಹೇಶ? ಕೆಲಸ ಅಂದರೆ ಕಳೆ ಹೊಡ್ಸಿದ್ದ. ಹೋದ್ವಾರನೇ ಕಳೆ ಹೊಡ್ಸಿದ್ದೆ. ಅದು ಇನ್ನೇನು ಒಂಚೂರಿತ್ತು ಅಲ್ಲಿ ನಮ್ಮ ಹಡ್ಡೇಲಿ ಸಸಿ ಕೂಸಿದ್ನ, ಅಲ್ಲೊಂಚೂರು ಕೆಳಗಡೆ ಏನೊಂದು 50 ಮರಕ್ಕೆ ಹತ್ರ ಕಳೆ ಹೊಡೆದಿದ್ರೆ ಮುಗೀತಿತ್ತು. ಅಷ್ಟೊತ್ತಿಗೆ ಮಿಷನ್ ಹಾಳಾಯ್ತು ಮರ್ರ. ಮಿಷನ್ ಹಾಳಾದ್ರೆ ಅವ್ನಿಗೆ ಗೊತ್ತಲ್ಲ, ಮಿಷನ್ ಹಾಳಾಯ್ತು ಅಂತ ಹೊರಟಿದೆ ಮನೆಗೆ. ನಾನು ತಗೋಗಿ ಪ್ಯಾಟೆಯಲ್ಲಿ ಮಿಷನ್ ಸರಿ ಮಾಡಿಸ್ತಾ ಇದ್ದೀನಿ. ಅವನು ಮಿಷನ್ ಹಿಡ್ಕೊಂಡು ಗ್ಯಾರೇಜಲ್ಲಿ ಅವನು 4 ದಿನ ಬಾಕ್ಲಕ್ಕೂ ಹೋಗಿದ್ದ. ನಿನ್ನೆ ಕತ್ಲಿಗೆ ಮಿಷನ್ ಸಿಕ್ತು. ಹಾಗಾಗಿ ಇವತ್ತು ಫೋನ್ ಮಾಡೀನಿ, ಹಿಂಗೆ ಸಿಕ್ಕಿದ ಮಾರೆ ಒಂಚೂರು ಹೊಡೆದ್ಕೊಟ್ಟು ಮುಗಿಸ್ಕೊಟ್ಟು ಹೋಗ ಮಾರೆಯ ಅಂತ. ಹಾಂ ಬತ್ತೀನಿ ಅಂದಾನೆ. ನಿಮಗೆ ಗೊತ್ತಲ್ಲ, ಈ ಕೆಲಸದಲ್ಲಿ ಹಿಡಿಯೋದೇ ದೊಡ್ಡ ಕಷ್ಟ ಮಾರ್ರ. ಹೂನ ಮಾರೆಯ, ಹಂಗೆ ಆಗೋದು. ನಮ್ಮ ಮನೆಯಲ್ಲೂ ನೋಡೋ ಕಾಡಿಗೆ ಬೇಡಿ ಅವನಿಗೊಂದು ದೈನ ಅಂದು ಕೊನೆಗೆ ಬಂದ, ಹೊಡ್ಕೊಟ್ಟು ಹೋದ. 2 ದಿನ ಪೂರ್ತಿ ಎಲ್ಲ ತೋಟ ಗೀಟ ಮುಗಿಸ್ಕೊಟ್ಟು ಹೋಗ್ಯಾನ ನೋಡು. ಕೊಪ್ಪೆಲ್ಲ ಹೆರ್ದಾತ? ಇಲ್ಲ ಕಣ, ಕಪ್ಪಿನ ಹೇರಿಲ್ಲ. ನಿಂದಾತ? ಇಲ್ಲ, ನಂದು ಆಗ್ಲ. ಒಂಚೂರು ಕಳೆ ಎಲ್ಲ ತಕ್ಕೊಂಡು ಆಮೇಲೆ ನಾನು ಭವ್ಯನೇ ಹೋಗಿ ಎಲ್ಲ ಒಂಚೂರು ಕಪ್ಪು ಹೆರ್ದು ಬರೋಣ ಅಂದ್ಕೊಂಡಿವಿ. ಮತ್ತು ಅದನ್ನು ಈ ಕೆಲಸದಾಳಿಗೆ ಕೊಟ್ರೆ ಹೌದನ್ರಿ? ಹೋನಾ, ನಮ್ಮ ಮನೇಲಿ ಇವ್ರು ಹಾಗೆ ಅಂದಾರೆ.
ದಿನಕ್ಕೊಂದು 2 ಗಂಟೆ ಹೋಗಿ ಮಾಡಿ ಬಂದ್ರೆ ಆಗ್ತದೆ ಅಂತ ನಾನು ಇವ್ರು ಹೋಗಿ ಮಾಡೋದೆ ಅಂತ ನಾವು ಮಾತಾಡ್ಕೊಂಡಿವಿ. ಅಲ್ಲ ಅಲ್ಲೇ ನಿಕ್ಕು ಮಾತಾಡ್ತಾ ಇದೀಯ, ತಿಂಡಿ ಆಗ್ಲೋ ಏನೋ ನಿಂದು ಭಾರ ಮಾರೆ ಒಂಚೂರು ಒಳಗಡೆ ತಿಂಡಿ ಯಾರು ತಿನ್ಬೋದಿತ್ತ? ಇಲ್ಲಪ್ಪ, ತಿಂಡಿ ತಿನ್ಕೊಂಡೇ ಬಂದಿದ್ದ. ಇಷ್ಟೊತ್ತಿಗೆ ಎಲ್ಲಿ ತಿಂಡಿ ಆಗದೆ ಇರ್ತದೆ. 7:30 8 ಗಂಟೆಗೆ ತಿಂಡಿ ಆಗೋಗಿರ್ತದೆ ನಂದು. ಕಡುಬು ಮಾಡಿತ್ತಾ, ಕಡುಬು ಟಮಟೆ ಹಣ್ಣಿನ ಸಾರು ಮಾಡಿತ್ತು. ಮತ್ತು ನೆನ್ನೆದೊಂಚೂರು ಚಿಕನ್ ಗಸಿ ಇತ್ತು. ಅದು ನೆನ್ನೆ ಇದು ಚತುರ್ಥಿ ಅಂತಲ್ಲ, ಹಾಗಾಗಿ ನಮ್ಮ ಮನೇಲಿ ಭವ್ಯ ತಿನ್ನಲ್ಲ. ನಾನು ಅಮ್ಮನೇ ತಿಂದಿದ್ದು, ಕಿಟ್ಟಿಗೂ ಅದು ಹಾಕಿರಲ್ಲ. ಹಾಗಾಗಿ ಉಳ್ದಿತ್ತು. ಇವತ್ತಿಗೂ ಒಂಚೂರು ಗಸಿ ಇತ್ತು, ಅದನ್ನೇ ಹಾಕಿ ತಿಂದಿದ್ದು. ನೀವೆಂತ ಊಟ ಕೇಳ್ತೀನಿ ನೋಡಿ, ತಿಂಡಿ. ಓ, ನೆನ್ನೆ ಸಂಕಷ್ಟಾರ ಚತುರ್ಥಿ ಅಲ್ಲ ಮಾರಯ್ಯ, ಹಂಗೂ ಜ್ಞಾನ ಮಾಡ್ತೇ ಹೋಗ್ಯದ ನೋಡ. ಅದಲ್ಲೇ ನಿಮ್ಮ ತಂಗಿ ಮನೆಗೆ ಆರ್ಸಿಸಿ ಹಾಕಲ್ ಹೋಗಿದ್ನ, ಅಲ್ಲೆಲ್ಲ ವೆಜ್ಜೆ. ಆಮೇಲೆ ಬಂದು ಇಲ್ಲಿ ಅಕ್ಕರ ಮನೆಗೆ ಬಂದು ಹಿಂಗೆ ಬಂದಿದ್ದ. ಅಲ್ಲಿ ಅಕ್ಕರು ಕೋಳಿ ಎಲ್ಲ ಮಾಡಿದ್ರು, ಅವ್ರ ಮನೇಲಿ ತಿನ್ಕೊಂಡು ಬಂದಿದ್ದು. ಹೋಗ್ಲಿ ಬಿಡು, ಮರ್ತೆ ಹೋತೆ ಅಂತ ಮಾಡೋದು ಹೇಳ. ನೆನ್ನೆ ಇಲ್ಲಿ ಇವರ ಅಪ್ಪ ಮಗಳು ಎಲ್ಲ ತಿಂದಾರೆ. ಎಲ್ಲ ಹೊರಾರು ಬಿಡು ತಿಂತಿರ್ತಾರೆ, ನಾನು ತಿಂತಿರಲ್ಲ ಮಾರೇ. ನೆನ್ನೆ ಮರ್ತೆ ಹೋಗ್ಯದ ನೋಡು. ಖಾಲಿ ಕಲ್ಲು ಬೀಳಕ್ಕೆ ಒಂದು ಜ್ಞಾನ ಇರಲ್ಲ. ಹ್ಞೂ ಲಕ್ಷ್ಮಕ್ಕ, ಹೋಗ್ಲಿ ಬಿಡಿ, ಗೊತ್ತಿಲ್ಲದೆ ಆಗಿದ್ದಲ್ಲ. ಮೊನ್ನೆ ಮಂಜುಳಕ್ಕರ ಮನೆಗೆ ಹೋಗಿದ್ರಂತಲ್ಲ, ಆರಾಮದಾರ ಎಲ್ಲ? ಹಾಂ, ಪವರ್ ಮನೆ ದೇರರ್ಕಿಗೆ ಹೋದವ್ರು ಹಂಗೆ ಅಲ್ಲಿಗೆ ಹೋಗಿ ಬಂದಿದ್ದ. ಆರಾಮದ್ದಾರೆ. ಅದೇ ಒಂಚೂರು ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಒಳಗೆ ಬಾರ ಅಂದ್ರೆ ಬರಲ್ಲ. ಆಗ್ಲಿ ಅಂತದ?